ಜೀವನದಲ್ಲಿ ಬಡವರಿದ್ದರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನೋಭಾವ ದೊಡ್ಡದು. ಅವರು ಹೃದಯವಂತ ಶ್ರೀಮಂತರು. ಈ ಸಾಲಿನಲ್ಲಿ ಬರುವಂತಹ ಕಲಬುರಗಿಯ ಸಮಾಜ ಸೇವಕಿ ರೇಖಾ ಎಸ್ ಪೂಜಾರಿಯವರು ಒಬ್ಬರು ಎಂದು ಆದರ್ಶ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಅಪ್ಪಾಸಾಬ್ ತೆಲಸಂಗ ಹೇಳಿದ್ದಾರೆ. ನಮ್ಮ ಸಂಸ್ಥೆ SSLC ವಿದ್ಯಾರ್ಥಿಗಳಿಗೆ ಉಚಿತ ಪ್ಯಾಡ್ ಮತ್ತು ಪೆನ್ನುಗಳನ್ನು ವಿತರಿಸಿ ಮಾತನಾಡಿದ ಅವರು, ರೇಖಾ ಪೂಜಾರಿ ಅವರು ಕಲಬುರಗಿಯಲ್ಲಿ ಕಳೆದ 3 ವರ್ಷಗಳಿಂದ SSLC ವಿದ್ಯಾರ್ಥಿಗಳಿಗೆ ಪ್ಯಾಡ್ ಮತ್ತು ಪೆನ್ನು ವಿತರಿಸುತ್ತಾ ಬಂದಿದ್ದಾರೆ. ಎಲ್ಲ ಬಡ ಮಕ್ಕಳಿಗೆ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ಕೊಡ್ತಾ ಬಂದಿದ್ದಾರೆ. ರೇಖಾ ಪೂಜಾರಿ ಅವರು ಸಣ್ಣ ವಯಸ್ಸಿನಲ್ಲೇ ತಾಯಿ ತಂದೆಯನ್ನು ಕಳೆದುಕೊಂಡಿದ್ದು, ಇಂತಹ ಸಾಲಿನಲ್ಲಿ ಕೂಡ ಅನೇಕ ಮಕ್ಕಳು ಇದ್ದಾರೆ. ಅದರ ನೋವು ಗೊತ್ತಾಗುತ್ತಿದೆ. ಬಡ ಮಕ್ಕಳಿಗೆ ತೊಂದರೆ ಆಗಬಾರದೆಂಬ ಹಿನ್ನೆಲೆಯಲ್ಲಿ ಅವರು ಎಲ್ಲ ಮಕ್ಕಳಿಗೂ ಪ್ಯಾಡು ಮತ್ತು ಪೆನ್ಗಳನ್ನು ವಿತರಿಸಿದ್ದಾರೆ. ಇನ್ನು ಕಲಬುರಗಿ, ಕಲ್ಯಾಣ ಕರ್ನಾಟಕ, ಅಥಣಿ ತಾಲೂಕಾ, ಇದು ಕಿತ್ತೂರು ಕರ್ನಾಟಕ, ಎಲ್ಲಿಂದ ಎಲ್ಲ ಸಂಬಂಧವನ್ನು ಎನ್ನುವಂತೆ ರೇಖಾ ಪೂಜಾರಿ ಇವರು ಅಥಣಿ ತಾಲೂಕಿಗೆ ಸೊಸೆಯಾಗಿ ಆಗಮಿಸಲಿದ್ದಾರೆ. ಇವರ ಪತಿರಾಯನ ಹುಟ್ಟುಹಬ್ಬದ ನಿಮಿತ್ತ ಅಥಣಿ ತಾಲೂಕಿನ ಎಲ್ಲ ಗ್ರಾಮಗಳ SSLC ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ಯಾಡ್, ಪೆನ್ನುಗಳು ಮತ್ತು ಆಯಾ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮುಟ್ಟಿಸಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ನಾವು ಕೊಡುವುದಾಗಿ ಫೋನ್ ಮೂಲಕ ನಮಗೆ ತಿಳಿಸಿದ್ದಾರೆ. ನಿಜವಾಗಿ ಸಮಾಜ ಸೇವಕಿ ಎಂದರೆ ರೇಖಾ ಪೂಜಾರಿ ಮಾತ್ರ. ಅಥಣಿ ತಾಲೂಕಿಗೆ ಸೊಸೆಯಾಗಿ ಬರುವ ಪೂರ್ವದಲ್ಲಿ ಪ್ಯಾಡ್, ಪೆನ್ನು ವಿತರಿಸಿದ್ದಾರೆ. ಸಂಪೂರ್ಣ ಸೊಸೆಯಾಗಿ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಕೊಡುವ ಭಾಗ್ಯ ಬರಬಹುದು. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಇವರು ದಾರಿದೀಪವಾಗಿದ್ದಾರೆ ಎಂದರು. ಈ ವೇಳೆಯಲ್ಲಿ ಹಿರಿಯ ಪತ್ರಕರ್ತರು ಮದಗೌಡ ಪಾಟೀಲ್, ಬಸವರಾಜ್ ಚಮಕೇರಿ ಸೇರಿದಂತೆ ಆಕಾಶ್ ಮದರ್ ಮತ್ತು ಇನ್ನಿತರರು ಇದೇ ವೇಳೆ ಇವರ ಕಾರ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪೂಜಾರಿ ಅಂತಕ್ಕಂಥ ಒಬ್ಬ ಕುಮಾರಿ ಇಡೀ ನಮ್ಮ ಅಥಣಿ ತಾಲೂಕಿನ SSLC ಮಕ್ಕಳಿಗೆ ಸುಮಾರು 8,000 ಮಕ್ಕಳಿಗೆ ಈ ವರ್ಷ ಅವರ ಅವರ ಗಂಡನ ಹುಟ್ಟಹಬ್ಬದ ಸಲುವಾಗಿ ಪ್ಯಾಡು ಮತ್ತು ಪೆನ್ನುಗಳನ್ನು ಕೂಡ ನಮ್ಮ ಅಥಣಿ ತಾಲೂಕಿಗೆ ಸುಮಾರು 8,000 ಮಕ್ಕಳಿಗೆ ನೀಡಿದ್ದು ತುಂಬ ಹೆಮ್ಮೆಯ ವಿಷಯ. ಬಡತನದಲ್ಲಿ ಹುಟ್ಟಿ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿಗಳು ಕಳೆದುಕೊಂಡಂಥ ಪೂಜಾರಿಯವರು, ರೇಖಾ ಅವರು ಇಂಥ ಸೇವೆಯನ್ನು ಮಾಡ್ತಾ ಇರೋದು ದೊಡ್ಡ ಹೆಮ್ಮೆಯ ವಿಷಯ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ತಮ್ಮದೇ ಜಿಲ್ಲೆಯಲ್ಲಿ ತುಂಬ ತಮ್ಮ SSLC ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಇಲ್ಲಿ ವರ್ಷ 3 ವರ್ಷ ಪ್ಯಾಡು, ಪೆನ್ನುಗಳು ನೀಡುತ್ತಾ ಬಂದಿರುವುದು ಹೆಮ್ಮೆಯ. ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿಗೆ ರೇಖಾ ಅವರು ಸೊಸೆಯಾಗಿ ಬರುವ ನಿಮಿತ್ತವಾಗಿ ಅವರ ಗಂಡನ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಈ ವರ್ಷ ಕೂಡ ನಮ್ಮ ತಾಲೂಕಿನಲ್ಲಿ ಪ್ಯಾಡ್ ಮತ್ತು ಪೆನ್ನುಗಳನ್ನು SSLC ಮಕ್ಕಳಿಗೆ ಹಚ್ಚಿದ್ದು ತುಂಬ ಸಂತೋಷ ಅನಿಸುತ್ತದೆ. ಇಂಥ ಮಹಿಳೆಯರು ಅಥವಾ ಇಂಥ ರೇಖಾ ಬಡತನದಲ್ಲಿ ಹುಟ್ಟಿದರೂ ಕೂಡ ಮಕ್ಕಳಿಗೆ ಸಹಾಯ ಸೌಲಭ್ಯವನ್ನು ಮಾಡುವುದು ತುಂಬ ಹೆಮ್ಮೆಯ. ಎಷ್ಟೋ ಜನ ಶ್ರೀಮಂತರಿದ್ದರೂ ಕೂಡ ಕೊಡುವ ಭಾಗ್ಯ ಅವರಲ್ಲಿ ಮನಸ್ಸು ಇರುವುದಿಲ್ಲ. ಇಂಥ ಒಬ್ಬ ಬಡತನದಲ್ಲಿ ಹುಟ್ಟಿ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನಂತೆ ಅನಾಥರಾಗಬಾರ್ದು, ಮಕ್ಕಳಿಗೆ ಏನೇನಾದರೂ ಸಹಾಯ ಮಾಡಬೇಕು ಉದ್ದೇಶದಿಂದ ಪ್ಯಾಡನ್ನು, ಪೆನ್ನನ್ನು ನೀಡಿದ್ದಕ್ಕಾಗಿ ಆ ಮಾತೆಗೆ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ತಾಲೂಕಿನ ವತಿಯಿಂದ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಸದಾ ದೇವರು ಅವರಲ್ಲಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು, ಆಯುಷ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಬೇಕು. ದೇವರು ಅವರನ್ನು ಮುಂದಿನ ದಿನಮಾನದಲ್ಲಿ ಬಡವರಿಗೆ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ದೇವರು ಶಕ್ತಿ ನೀಡಲಿ ಅಂತೇಳಿ ನಾನು ಸಂಸ್ಥೆಯ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಅಪ್ಪಾಸಾಬ್ ತೆಲಸಂಗ್. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್. ಆಕಾಶ್ ಮಾಧರ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.